ಮಾಡ್ತೀನಿ. ಸೊ ವಿದ್ಯಾರ್ಥಿಗಳು ಇಂದು ನಡೆದಿರ್ತಕ್ಕಂಥ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ತಂದಿದ್ದೀನಿ. ಸೊ ಮೋಸ್ಟ್ ಆಫ್ ಆಲ್ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನಾವು ನಿನ್ನೆ ಹಾಕಿರ್ತಕ್ಕಂಥ ಕನ್ಸೆಪ್ಟ್ ಆಗಿರ್ಬೋದು, ಕ್ವಶನ್ಸ್ ಆಗಿರ್ಬೋದು, ಯಾರು ಪ್ರಾಕ್ಟೀಸ್ ಮಾಡಿರಲ್ಲ ಅವ್ರಿಗೆ ಸುಮಾರು 40ಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳು ಏನು ಬಂದಿದ್ದಾವೆ, ಆ ಕ್ವಶನ್ಸ್ಗಳು ಅಲ್ಲಿಂದಾನೇ ಬಂದಿದ್ದಾವೆ. ಸೊ ಭಾಳ ಜನ ಸ್ಟೂಡೆಂಟ್ಸ್ಗಳ ಒಂದು ಭಾಳ ಥ್ಯಾಂಕ್ಸ್ ಹೇಳಿದರು. ಸೊ ಅವ್ರಿಗೆಲ್ಲ ಇನ್ನೊಂದು ಸರಿ ವೆಲ್ಕಮ್ ಅಂತ ಹೇಳ್ತಾ, ಸೊ ಮತ್ತು ಸೈನ್ಸ್ನಲ್ಲಿನೂ ಕೂಡ ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ನೋಡೋಣ ಮ್ಯಾಥ್ಸಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಸ್ ಏನು ಅಂತ. ಸೊ ಫಸ್ಟ್ ಕ್ವಶನ್ ಇದೆ. ಸೊ ಫಸ್ಟ್ ಕ್ವಶನ್ದು ರೈಟ್ ಆನ್ಸರ್ ಬಂದುಬಿಟ್ಟು ಏನಾಗ್ತದ ಅಂತಂದ್ರೆ ಸೊ 14 ಅಂತ ಆಗ್ತದೆ ಸರಿಯಾಗಿರ್ತಕ್ಕಂಥ ಉತ್ತರ. ಆಪ್ಷನ್ ಸಿ 14 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಎಸ್ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಪ್ರಶ್ನೆ 2 ಇದೆ. 3 ಮತ್ತು 5ರ ಮಹತ್ತಮ ಸಾಮಾನ್ಯ ಅಪವರ್ತನ ಕೇಳಿದ್ದಾರೆ. ಅದರ ಉತ್ತರ ಏನಾಗ್ತದಪ್ಪ ಅಂದ್ರೆ 1 ಅಂತ ಆಗ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 3ನೇ ಪ್ರಶ್ನೆ ax² + bx + c = 0 ಇದರ ಶೋಧಕ ಕೇಳಿದ್ದಾರೆ. ಸೊ ಡಿ ಆಗ್ತದೆ, ಎಸ್ ಸಿ ಆಗ್ತದೆ, b² - 4ac ಅಂತಕ್ಕಂಥದ್ದು ಆಪ್ಷನ್ ಬಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಯಾಕಂದ್ರೆ ಎಸ್ ಮುಂದಿನ ಪ್ರಶ್ನೆ 4ರಲ್ಲಿತ್ತು. ಸೊ 4ರ ಸರಿಯಾಗಿರ್ತಕ್ಕಂಥ ಉತ್ತರ 1 ಆಗ್ತದೆ. ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ ಇದೆ. 5ನೇ ಪ್ರಶ್ನೆ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ ಎಸ್ ಆಪ್ಷನ್ ಡಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು 6ನೇ ಪ್ರಶ್ನೆ ಇತ್ತು, ಇದರ ಸಮೀಕರಣ ಕೇಳಿದ್ದಾರೆ. ಸೊ 6th ಕ್ವಶನ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 7th ಚಿತ್ರದಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದರು. ಸೊ ಸರಿಯಾದ ಉತ್ತರ ಬರ್ತದೆ ಎ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ 8th ಕ್ವಶನ್ ಇದೆ. 8th ಕ್ವಶನಲ್ಲಿ ಆಪ್ಷನ್ ಡಿ 2πr² ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ. ಇನ್ನು 9ನೇ ಪ್ರಶ್ನೆ ಇತ್ತು. ಕನ್ನಡದಲ್ಲಿ ಏನು ಉತ್ತರ ಆಗ್ತದೆ ಅಂತಂದ್ರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 10 ಸೊ ಪ್ರಶ್ನೆ 10ರ ಉತ್ತರ ಸರಿಯಾಗಿ ಬರ್ತಕ್ಕಂಥದ್ದು ಶೂನ್ಯತೆಗಳ ಸಂಖ್ಯೆ 3 ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು 11ನೇ ಪ್ರಶ್ನೆ ಇದೆ. 11ನೇ ಪ್ರಶ್ನೆ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ 5 ಅಂತಕ್ಕಂಥದ್ದು ಆನ್ಸರ್ಸ್ ಬರಬೇಕು, 5. 12ನೇ ಪ್ರಶ್ನೆ ಇದೆ. 12ನೇ ಪ್ರಶ್ನೆಯ ಉತ್ತರ ಏನಾಗ್ತದೆ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ, ನೋಡ್ರಿ. ಎಸ್ a = 1/2 x1 in the bracket y2 - y3 + x2 in the bracket y3 - y1 + x3 in the bracket y1 - y2 ಅಂತಕ್ಕಂಥದ್ದು ಉತ್ತರ ಆಗಬೇಕಾಗಿತ್ತು. ಇನ್ನು ಪ್ರಶ್ನೆ 13 ಇದೆ. ಪ್ರಶ್ನೆ 13ರ ಉತ್ತರ ಏನು ಬರ್ತದಪ್ಪ ಅಂದ್ರೆ 0 ಮತ್ತು 3 ಅಂತ ಬರ್ತದೆ. ಇನ್ನು ನೆಕ್ಸ್ಟ್ 14ನೇ ಪ್ರಶ್ನೆ ಇದೆ. 14ನೇ ಪ್ರಶ್ನೆಯ ಉತ್ತರ ಏನಾಗ್ತದಪ್ಪ ಅಂದ್ರೆ ಎಸ್ ಇದು ಆಗ್ತದೆ. ಇನ್ನು 15 ಇದೆ. 15ರಲ್ಲಿ ಏನಾಗ್ತದೆ ಅಂತಂದ್ರೆ 40 ಡಿಗ್ರಿ ಆಗ್ತದೆ, ಎಸ್. ಇನ್ನು ಲಾಸ್ಟ್ 16ರಲ್ಲಿ ನೋಡ್ಕೊಡ್ರಿ 2πr in the bracket r + h ಅಂತಕ್ಕಂಥದ್ದು ಅದರದ್ದು ಏನಾಗ್ತದೆ ಸೂತ್ರ ಆಗ್ತದೆ. ಇನ್ನು 2 ಮಾರ್ಕ್ಸಿನ ಲೆಕ್ಕಗಳಿದಾವೆ. ಸೊ ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಬಿಡಿಸಿರ್ತಕ್ಕಂಥದ್ದು ಇದೆ. ಸೊ ನೋಡ್ಕೊಡ್ರಿ, ಇದು 17ನೇ ಉತ್ತರ ಇತ್ತು. ನೆಕ್ಸ್ಟ್ ಆರ್ ಲೆಕ್ಕ ಇದೆ ನೋಡಿ, ಅದರಲ್ಲಿರ್ತಕ್ಕಂಥ ಇದು ಲೆಕ್ಕ 18, 19, 20ನೇ ಲೆಕ್ಕ 21, 22. ನಾವು ಹಾಕಿರ್ತಕ್ಕಂಥ ಲೆಕ್ಕ ತುಂಬಾ ಬಂದಿತ್ತು. ಸೊ ಫಸ್ಟ್ ಆಫ್ ಆಲ್ ಕ್ವಶನ್ ಪೇಪರನ್ನು ಕೊಟ್ಟವ್ರಿಗೆ, ನಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೀರೀಸ್ಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಟೀಚರ್ಸ್ಗೆ ನಾವು ಥ್ಯಾಂಕ್ಸ್ಗಳನ್ನು ಹೇಳಲೇಬೇಕು. ಯಾಕೆಂದ್ರೆ ಅವರ ಸಪೋರ್ಟ್ದಿಂದಲೇ ನಾವು ಏನು ಮಾಡಿದ್ದೀವಿ, ನಿಮಗೆ ವಿಡಿಯೋಸ್ಗಳನ್ನು ಹಾಕಿದ್ದೀವಿ. ಸೈನ್ಸಲ್ಲಿನೂ ಕೂಡ ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಸೊ ಆಲ್ರೆಡಿ ಫಿಸಿಕ್ಸ್ ರಿಲೀಸ್ ಆಗದ, ಕೆಮಿಸ್ಟ್ರಿನೂ ರಿಲೀಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬಯೋ ರಿಲೀಸ್ ಮಾಡ್ತಾರೆ, ಒಂದು ಕ್ವಶನ್ ಪೇಪರನ್ನು ಸಹಿತ ಸೊಲ್ಯೂಷನ್ಸ್ಗಳನ್ನು ಕೊಡ್ತಾರೆ. ಸೊ ಅವುಗಳನ್ನು ಸಹಿತ ಖಂಡಿತವಾಗಿ ನೋಡಿ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ನಿಮ್ಮ ಲೈಕ್, ನಿಮ್ಮ ಶೇರ್, ನಿಮ್ಮ ಸಬ್ಸ್ಕ್ರಿಪ್ಷನ್. ನೀವೆಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಿ ಅಷ್ಟು ನಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನನ್ನು ಆಗ್ತದೆ. ಸೊ ಆ ಕಾರಣಕ್ಕಾಗಿ ನಾವು ನಿಮಗೆ ಪದೇ ಪದೇ ಹೇಳ್ತಕ್ಕಂಥದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ. ಸೊ ಮತ್ತು ಇನ್ನೊಂದು ಮೇನ್ ಏನಪ್ಪ ಅಂತಂದ್ರೆ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ. ಆ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಇಲ್ಲಿ ಬಿಡಿಸಿರ್ತಕ್ಕಂಥ ಉತ್ತರಗಳಿದ್ದಾವೆ, ಅವುಗಳನ್ನ ಒಂದು ಸಾರಿ ತಾವು ನೋಡಿಕೊಂಡ್ರೆ ಖಂಡಿತವಾಗಿ ತಮಗೆ ಏನಾಗ್ತದೆ, ನೀವು ಎಷ್ಟು ಉತ್ತರ ಬಿಡಿಸಿದ್ದೀರಿ, ಎಷ್ಟು ಉತ್ತರ ಸರಿ ಆಗಬೇಕಾಗಿತ್ತು ಅನ್ನೋದನ್ನು ಕನ್ಫರ್ಮೇಷನ್ ಆಗ್ತದೆ. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಬೇಕು ಅಂತ ಹೇಳ್ತಾ